ಬಹುಕಾಲ ಹಿಂದೆ ಐಶ್ವರ್ಯಶಾಲಿ ಅಯೋಧ್ಯ ರಾಜ್ಯದಲ್ಲಿ ಧರ್ಮನಿಷ್ಠ ರಾಜ ದಶರಥನು ಇತ್ತು. ಅವನು 4 ಗಂಡು ಮಕ್ಕಳನ್ನು ಹೊಂದಿದ್ದ. ಅವರಲ್ಲಿ ಹಿರಿಯನು ಧೈರ್ಯವಂತ ಮತ್ತು ಸದ್ಗುಣಿಗಳಾದ ರಾಮನು. ದಶರಥನು ರಾಮನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಲು ತೀರ್ಮಾನಿಸಿದ. ಆದರೆ ಕೈಕೇಯಿಗೆ ಅಸೂಯೆ ಮತ್ತು ಮಹತ್ವಾಕಾಂಕ್ಷೆ. ತಮ್ಮ ಮಾತಿಗೆ ಬದ್ಧನಾಗಿ ದಶರಥನು ದುಃಖದಿಂದ ಕೈಕೇಯಿ ಇಚ್ಛೆ ಒಪ್ಪಿಕೊಂಡನು. ರಾಮನು ತನ್ನ ಧರ್ಮಪತ್ನಿ ಸೀತಾ ಮತ್ತು ಸಹೋದರ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೋದನು. ಅವರು 14 ವರ್ಷ ಅರಣ್ಯವಾಸ ಮಾಡಿದರು. ಅರಣ್ಯದಲ್ಲಿ ಅವರು ಸರಳ ಆಶ್ರಮಗಳಲ್ಲಿ ಸುಖವಾಗಿ ವಾಸಿಸುತ್ತಿದ್ದರು. ಸೀತಾ ಹೂವಿನ ಚೀಲವಿಟ್ಟು ದಿನಚರ್ಯೆ ಪಾಲಿಸುತ್ತಿದ್ದಳು. ರಾಮ ಮತ್ತು ಲಕ್ಷ್ಮಣರು ಋಷಿಗಳನ್ನು ರಾಕ್ಷಸರುಗಳಿಂದ ರಕ್ಷಿಸುತ್ತಿದ್ದರು ಮತ್ತು ಗೌರವದಿಂದ ವರ್ತಿಸುತ್ತಿದ್ದರು. ಒಮ್ಮೆ ಶೂರ್ಪಣ್ಖ ಎಂಬ ರಾಕ್ಷಸಿ ರಾಮನನ್ನು ಕಂಡಳು ಮತ್ತು ಅವನನ್ನು ವಿವಾಹ ಮಾಡಲು ಬಯಸಿದಳು. ರಾಮನು ನಿರಾಕರಿಸಿದಾಗ ಸೀತೆಯ ಮೇಲೆ ದಾಳಿ ಮಾಡಿತು. ಲಕ್ಷ್ಮಣನು ಅವಳ ಮೂಗನ್ನು ಕಡಿದನು. ಕೋಪಗೊಂಡ ಶೂರ್ಪಣ್ಖ ತನ್ನ ಅಣ್ಣ ರಾವಣನ ಬಳಿಗೆ ಓಡಿದಳು. ಲಂಕೆಯ ಶಕ್ತಿಶಾಲಿ ರಾಕ್ಷಸರ ರಾಜನಾದ ಅವನು ಅಪಮಾನಕ್ಕೆ ಪ್ರತೀಕಾರವಾಗಿ ಸೀತೆಯನ್ನು ಅಪಹರಿಸಿ ತನ್ನ ರಾಣಿಯಾಗಿ ಮಾಡಲು ನಿರ್ಧರಿಸಿದನು. ಮರೀಚನ ಚಾತುರ್ಯದಿಂದ ಬಂಗಾರದ ಜಿಂಕೆ ರೂಪದಲ್ಲಿ ಮೋಹಿಸಿ ರಾಮ ಲಕ್ಷ್ಮಣರನ್ನು ದೂರಕ್ಕೆ ಸೆಳೆಯಲಾಯಿತು. ಬಳಿಕ ರಾವಣನು ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯನ್ನು ಅರಣ್ಯದ ಆಶ್ರಮದಿಂದ ಅಪಹರಿಸಿದನು. ಸೀತೆಯಿಗೆ ನಷ್ಟವಾದರ ಮತ್ತು ಲಕ್ಷ್ಮಣನು ಎಲ್ಲೆಡೆ ಹುಡುಕಿದರು. ಬಳಿಕ ರಾಮಭಕ್ತ ಹನುಮಂತನನ್ನು ಭೇಟಿ ಮಾಡಿದರು. ಹನುಮಂತನು ಸೀತೆಯನ್ನು ರಾವಣನ ಕೈಯಿಂದ ರಕ್ಷಿಸಲು ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು. ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹಾರಿದನು. ಅವನು ಸೀತೆಯನ್ನು ಒಂದು ಉದ್ಯಾನವನದಲ್ಲಿ ಬಂಧಿತೆಯಾಗಿ ಕಂಡನು. ರಾಮನ ಸಂದೇಶವನ್ನು ತಲುಪಿಸಿ ಸೇನೆ ಬರುತ್ತದೆಂದು ಭರವಸೆ ನೀಡಿದನು.